ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಒಂದು ಸಂಚಿಕೆಯಲ್ಲಿ ಏಪ್ರಿಲ್ ಬಂತು ಅಂದ್ರೆ ಬಹಳಷ್ಟು ಜನ ಟ್ರಿಪ್ ಎಲ್ಲ ಪ್ಲಾನ್ ಮಾಡಿರ್ತಾರೆ ಮತ್ತು ದೂರದ ಪ್ರಯಾಣ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತಾರೆ. ಅಂತವರಿಗೆ ಸಮಸ್ಯೆಗಳು ಬಾರದಿರಲಿ ಅಂತ ನಿಮ್ಮ ರಾಶಿಗೆ ಅನುಗುಣವಾಗಿ, ನಿಮ್ಮ ರಾಶಿ ಅಧಿಪತಿಗೆ ಅನುಗುಣವಾಗಿ ಕೆಲವೊಂದು ಸಣ್ಣ ಸಣ್ಣ ಮಂತ್ರಗಳನ್ನು ತಿಳಿಸ್ತೇನೆ. ಆದ್ದರಿಂದ ನಿಮಗೆ ಯಾವುದೇ ತರಹದ ತೊಂದರೆ ತಾಪತ್ರಗಳು ಬಾರದಿರುತ್ತದೆ. ಮೊದಲನೇದಾಗಿ ಮೇಷರಾಶಿ. ರಾಶಿ ಅಧಿಪತಿ ಬಂದ್ಬಿಟ್ಟು ಕುಜನಿಗೆ ಓಂ ಅಂಗಾರಕಾಯ ನಮಃ ಎಂದು 108 ಬಾರಿ ಪಠನೆ ಮಾಡ್ತಕ್ಕಂಥದ್ದು. ಹಾಗೆಯೇ ನಿಮ್ಮ ಕುಲದೇವರನ್ನು ನೆನೆಸ್ತಕ್ಕಂಥದ್ದು. ನೆನೆಸ್ಬಿಟ್ಟು ನೀವು ಹೋಗಿದ್ದೆ ಆದ್ರೆ ನಿಮ್ಮ ದೂರದ ಪ್ರಯಾಣ, ಯಾವುದೇ ತರಹದ ಟ್ರಿಪ್ನಲ್ಲಿ ಹೋಗಿರ್ತಕ್ಕಂಥದ್ದಾಗಿರ್ಲಿ, ಅದರಲ್ಲಿ ಯಾವುದೇ ಸಮಸ್ಯೆ ತೊಂದರೆಗಳು ಬಾರದೇ ಇರ್ತಕ್ಕಂಥದ್ದು, ಯಾವುದೇ ಸಮಸ್ಯೆ ಬರೋದಿಲ್ಲ. ವೃಷಭ ರಾಶಿ ಅಧಿಪತಿ ಬಂದ್ಬಿಟ್ಟು ಶುಕ್ರ ದೇವನಿಗೆ ಓಂ ಶುಕ್ರಾಯ ನಮಃ ಎಂದು ಪ್ರಾರ್ಥನೆ ಮಾಡಿ, ಹಾಗೆಯೇ ನೀವು ಹೋಗೋಕ್ಕೂ ಮುಂಚೆ ನಿಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿ ನೀವು ಹೋಗಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನೀವು ದೂರದ ಪ್ರಯಾಣ ಮಾಡುವಲ್ಲಿ, ನಿಮ್ಮ ಪ್ರಯಾಣಿಸತಕ್ಕಂಥ ಜಾಗದಲ್ಲಿ ಆಯ್ತು, ನಿಮ್ಮ ಗಾಡಿ